ಬನ್ನಿ ಟೀ ಕುಡಿಯೋಣ. ವೆಲ್ಕಮ್ ಬ್ಯಾಕ್ ಟು ದ ಸಿಂಪ್ಲಿ ಸುಧಾ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಂದು ಡೈಲಿ ರೊಟೀನ್ ಹೀಗಿದೆ ನೋಡಿ. ಫಸ್ಟ್ ನಾನು ಎದ್ದ ತಕ್ಷಣ ಅಂದರೆ ಮುಖ ಎಲ್ಲ ತೊಳೆದುಕೊಂಡು ಮಗಳಿಗೆ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿದೆ. ಮಗಳು ಸ್ಕೂಲಿಗೆ ಹೋದ್ಲು. ಸೊ ಮಗ ಇನ್ನು ಮಲಗಿದ್ದ, ಹಾಗಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯದು ಬಾಗಿಲೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಬಂದೆ. ಸೊ ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಟೊಮೆಟೊ ಮೆಣಸಿನ್ಕಾಯಿ ಕಟ್ ಮಾಡಿ, ನೆಕ್ಸ್ಟು ನಿನ್ನೆದು ರೈಸ್ ಇತ್ತು, ನೈಟ್ ಟೈಮಲ್ಲಿ ತುಂಬ ಉಳಿದಿತ್ತು. ಸೊ ಆದ ರೈಸನ್ನು ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ರಾಯ್ತು ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೀ ಮಾಡಿಕೊಂಡು ಟೀ ಇಟ್ಕೊಂಡು ಟೀ ಜೊತೆನೇ ಅಡುಗೆ ಮಾಡ್ತಾಯಿದ್ದೀನಿ. ಟೀ ಕುಟ್ಕೊಂಡು ನನಗೆ ಟೈಮ್ ಇರೋದಿಲ್ಲ. ಬೆಳಗ್ಗೆ ಎದ್ದು ಮಗಳನ್ನ ಎದ್ದು ಕೂಡಲೇ ರೆಡಿ ಮಾಡಿ ಕಳಿಸೋದ್ರಲ್ಲೇ ನನ್ನ ಟೈಮ್ ಆಗುತ್ತೆ. ಸೊ ಆಲ್ರೆಡಿ 9:30 ಅವಳು ಹೋಗ್ತಾಳೆ. 9:30 ನಾನು ಅಡುಗೆ ಮನೆಗೆ ಬರೋದು. ಟೀ ಕುಡ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೆ. ಸೊ ಈರುಳ್ಳಿ ಎಲ್ಲ ಹಾಕಿ ಬೇಯಿಸಿ ಒಗ್ಗರಣೆ ಮಾಡಿ ಈರುಳ್ಳಿನ ಚೆನ್ನಾಗಿ ಬೇಯಿಸಬೇಕು. ಈರುಳ್ಳಿ ಚೆನ್ನಾಗಿ ಬೆಂದೇ ಈರುಳ್ಳಿ ಪಲ್ಯ ಚೆನ್ನಾಗಿ ಆಗೋದು. ಇಲ್ಲಾಂದರೆ ಸೊ ಅದು ಬಾಯಲ್ಲಿ ಕರ ಅಂತ ಬರುತ್ತಲ್ಲ, ಚೆನ್ನಾಗಿ ಅನಿಸೋದಿಲ್ಲ. ಈರುಳ್ಳಿ ಪಲ್ಯ ಮಾಡಿ ಎಕ್ಸ್ಟ್ರಾ ಬೇಕಿತ್ತು ಅವ್ರು ಆಮೇಲೆ ಹಚ್ಕೊಂಡ್ಬಿಟ್ಟು. ಸೊ ಈರುಳ್ಳಿ ಪಲ್ಯ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ರೈಸ್ ಜೊತೆ ಕಲಿಸಿದ್ರೆ ಒಗ್ಗರಣೆ ರೈಸ್ ರೆಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋದು, ನೈಟ್ ಆಮೇಲೆ ಉಳಿದಿರೋದು ಬೆಳಗ್ಗೆ ಎದ್ದು ಹಚ್ಕೊಂಡು ತಿನ್ನೋದು. ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಇದೇ ಥರ ಮಾಡೋದು. ಒಗ್ಗರಣೆನ ಜೊತೆ ಮತ್ತು ಚುರುಬರಿ ಸಿಗುತ್ತಲ್ವ, ಮಂಡಕ್ಕಿ ಅಂತ ಹೇಳ್ತಾರಲ್ಲ, ಅದನ್ನೇ ಇದನ್ನು ಕಲಿಸ್ಕೊಂಡು ಎರಡು ಸೇರಿ ತಿಂತಾರೆ. ಸೊ ನಾನಿನ್ನು ಟೀ ಕುಡ್ದಾಯಿತು. ಮತ್ತು ಏನು ಮಾಡೋದು, ಇನ್ನೂ ಸ್ವಲ್ಪ ಟೀ ಮಾಡಿಕೊಂಡು ರೈಸ್ ಜೊತೆನೇ ರೈಸ್ ಊಟ ಮಾಡ್ತಾ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಒಂದೊಂದು ರೈಸ್ ಸ್ಪೂನ್ ತಿನ್ಕೊಂಡು ಟೀ ಕುಡಿಯೋದು. ಯಾವ ಥರ ಅಂದರೆ ನೋಡಿ, ಹಸ್ಬೆಂಡ್ಗೆ ಹಾಕ್ತಾಯಿದ್ದೀನಿ ಪ್ಲೇಟಿಗೆ. ಸೊ ಅವ್ರಿಗೆ ಹಾಕ್ಕೊಟ್ಟು, ನಮ್ಮಲ್ಲಿ ಊರಲ್ಲಿ ಒಂದು ಸ್ವಲ್ಪ ನಾನು ಇದು ತಂದಿದ್ದೆ, ಚೂಡ. ಸೊ ಅದನ್ನು ಅವ್ರಿಗೆ ಸ್ವಲ್ಪ ಹಾಕಿಕೊಡು ಅಂದರು. ಚೂಡನ್ನು ಅದನ್ನು ಹಾಕ್ಕೊಟ್ಟೆ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಟೇಸ್ಟ್ ಇರುತ್ತೆ. ಅದರಲ್ಲಿ ಒಂದು ಸ್ಪೂನ್ ಇಟ್ಟಿದೆ. ಸೊ ಸ್ಪೂನಿಂದ ಹಾಕಿದೆ, ಹಾಕಿಬಿಟ್ಟು ಹಾಕ್ಕೊಂಡು ಬಂದೆ. ನಾನು ಹಾಕ್ಕೊಂಡು ನಾನು ಕೂಡ ಅವ್ರ ಜೊತೆ ಇಬ್ಬರು ಸೇರಿ ಇಟ್ಕೊಂಡು ಚೆನ್ನಾಗಿ ಟೀ ಮಾಡಿಕೊಂಡು ಗ್ಲಾಸಿಗೆ ಹಾಕ್ಕೊಂಡು, ನನ್ನ ಕಪ್ಪಲ್ಲೆಲ್ಲ ಸರಿ ಹೋಗೋದಿಲ್ಲ ತಿನ್ನುವಾಗ. ನನಗೆ ಲೋಟನೇ ಬೇಕು, ಯಾಕಂದರೆ ಲೋಟದಲ್ಲಿ ಜಾಸ್ತಿ ಟೀ ಬರುತ್ತೆ, ಕಪ್ಪಲಲ್ಲಿ ಸ್ವಲ್ಪ ಬರುತ್ತೆ ಅಂತಂದು ಲೋಟದಲ್ಲಿ ಹಾಕ್ಕೊಂಡು ನಾನು ಕುಡಿಯೋದು. ಸೂಸಾಯಿತು. ಸೂಸ್ಕೊಂಡು ತಗೊಂಡು ಹಸ್ಬೆಂಡ್ ಜೊತೆ ಹೋಗಿ. ಸೊ ಮಗ ಎದ್ದ. ಮಗನ ಆಟ ಆಡಿಸ್ತಾಯಿದ್ರು ಅವರು. ಮಗನ ಆಟ ಆಡಿಸ್ಕೊಂಡೇ ಸೇರಿ ಮಗಂದು ಆಟ ಸ್ಟಾರ್ಟು. ಬಂದು ಎಲ್ಲ ಕಿತ್ತ ಹಾಕೋದು, ಬಂದು ನಮ್ಮನ್ನೆಲ್ಲ ಇಟ್ಕೊಂಡು ನಿಂದ್ರಲ್ಲಿ ಸ್ಟಾರ್ಟ್ ಮಾಡಿದ್ದಿಲ್ಲ. ನಿಂತ್ಕೊಂಡು ಒಂದೆರಡು ಸ್ಟೆಪ್ಸ್ ಹೆಜ್ಜೆ ಮುಂದಿಟ್ಟು ಕದ್ದು ಹೇಳ್ತಾನೆ ಹೇಳ್ತಾನೆ. ಸೊ ಆಟ ಆಡ್ತಾ ಇದ್ದ. ನಮ್ಮದು ಆಯಿತು. ಸೊ ಇವಾಗ ಪಾತ್ರೆ ಎಲ್ಲ ತೊಳೆಬೇಕು ಅಂತ ಸೊ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ನಾನು ಒಬ್ಬಳೇ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ಅಂದ್ಕೊಂಡಿರೋದು. ಸೊ ಪಾತ್ರೆ ತೊಳೆದು ಮತ್ತು ಎಲ್ಲ ಸೋಸ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಅದು ಸ್ವಲ್ಪ ಆರುವರೆಗೆ ಆಚೆ ಇಟ್ಟು 6ರಿಂದ ಡಬ್ಬೆಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ ನೀವು ಎಷ್ಟು ದಿನ ಬೇಕಂದರೆ ಇಟ್ಕೋಬೋದು. ಸೊ ಅದು ಯಾವುದೇ ಥರ ಕೊಳೆಯಲ್ಲ, ಕೆಟ್ಟೋಗೋದಿಲ್ಲ. ಸೊ ಇದೇ ಯಾವಾಗಿಂದನೂ ಆದ್ರೂ ಫಸ್ಟಿಂದನೂ ಇದನ್ನೇ ಮಾಡ್ತಾ ಇರೋದು. ಚೆನ್ನಾಗಿ ತೊಳೆದು ಅದು ನೀರೆಲ್ಲ ಬಸ್ಕೊಂಡ್ಮೇಲೆ ಸೊ ಆರಿರುತ್ತಲ್ವ, ಆರಿದ ತಕ್ಷಣ ಅದನ್ನು ನಾನು ಒಂದೆರಡು ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಬಾಕ್ಸಲ್ಲಿ ಕರಿಬೇವು ಬೇರೆ ಕೊತ್ತಂಬರಿ ಬೇರೆ ಮಾಡಿ ಅದನ್ನು ನೀಟಾಗಿ ಹಾಕಿ ಇಡ್ತೀನಿ. ಒಣಗಬೇಕು, ಚೆನ್ನಾಗಿ ಒಣಗಬೇಕು. ಒಣಗಿದ್ರೇ ಅದು ಕೆಡೋದಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಏನು ಮಾಡೋದು ಅಂದರೆ ಹಸ್ಬೆಂಡ್ಗೆ ದೋಸೆ ಇಟ್ಟಿದ್ದೆ, ದೋಸೆ ಮಾಡಿಕೊಡು ಅಂದರು. ಹಾಗಾಗಿ ಆಲೂಗಡ್ಡೆನ
ಕುದಿ ಹಾಕಿದ್ರೆ ಆಯಿತು. ಮತ್ತು ಇನ್ನು ಮಗಳು ಬಂದಮೇಲೆ ಆಗೋದಿಲ್ಲ, ಮತ್ತು ಅವಳಿಗೆ ಸ್ವಲ್ಪ ಏನಾದ್ರು ತಿನ್ನಿಸ್ಬಿಟ್ಟು ಅವಳು ಮಲಗಿಸ್ಬೇಕು ಅಂತಂದು ಇವಾಗ ಇಟ್ಕೊಂಡ್ರಾಯ್ತು ಅಂತಂದು ಅಡುಗೆಗೆ ರೆಡಿ ಮಾಡಿದ್ರಾಯ್ತು ಅಂತಂದು ಆಲೂಗಡ್ಡೆನ ಕಟ್ ಮಾಡಿ ಕುಕ್ಕರ್ ಇಟ್ಟು ಈರುಳ್ಳೆಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡು ಆಮೇಲೆ ಸ್ನಾನ ಗಿನ್ನ ಮಾಡಿದ್ಮೇಲೆ ಪಲ್ಯ ಮಾಡ್ಬೋದು ಅಂತಂದು ನಾನು ರೆಡಿ ಮಾಡ್ಕೋತಾ ಇದ್ದೆ. ಮತ್ತು ಅವಳು ಬಂದ ತಕ್ಷಣ ಮಗನ ಕೂಡ ಮಲಗಿಸ್ಬೇಕು. ನಮ್ಮ ಮಕ್ಕಳನ್ನ ಇಬ್ಬರು ಮಲಗಿಸಿದ್ರೆ ಇಬ್ಬರು ಸೇರಿ ಒಟ್ಟಿಗೆ ಟೈಮ್ ಹೇಳ್ತಾರೆ. ಇಲ್ಲಾಂದರೆ ಒಬ್ಬರೇ ಇದ್ದರೆ ಒಬ್ಬರು ಮಲಗಿದ್ರೆ ಇನ್ನೊಬ್ಬರು ಮಲಗೋದಿಲ್ಲ, ಅವರ ಆವಾಜ್ ಮಾಡ್ತಾಯಿದ್ರೆ ಅಂತಂದು ಇಬ್ಬರನ್ನೂ ಸೇರಿ ಮಲಗಿಸೋದು. ಅವಳು ಬಂದ ತಕ್ಷಣ ಅವಳಿಗೆ ನಾನು ತಿನ್ನಿಸಿ ಮಲಗಿಸ್ಬೇಕು. ರೆಡಿ ಆಯಿತು. ಕುಕ್ಕರ್ ಇಟ್ಟು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಬಂದ್ಲು ಮಗಳು, ಇವಳೇ ನನ್ನ ಮಗಳು ಈಶಾನಿ. ನಾವು ಕರೆಯೋದೆಲ್ಲ ಗೊಂಬೆ 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 ಅಂತ. ನೋಡಿ ಇವಳೇ ನನ್ನ ಮಗಳು. ಪ್ಲೇ ಗ್ರೂಪ್ ಹಾಕಿದ್ದೀವಿ. ಅವಳು ಬಂದ ತಕ್ಷಣ ಮಗನಿಗೆ ತುಂಬ ಖುಷಿ ಆಗ್ಬಿಡ್ತು, ಓಡೋಡಿ ಹೋಗ್ತಾನೆ ಅವಳ ಹತ್ರನೇ. ಕೂದಲಾಗ ಬುದ್ಧ ಬಂದಿತ್ತು ಅಂತ 2 ಜುಟ್ಟು ಹಾಕ್ತಾಯಿದ್ದೆ ನಾನು. ಇವಾಗ ಒಂದು 2-3 ಡೇಸ್ ಆಯಿತು ಹಾಕ್ತಾ ಇದ್ದಿದ್ದು. ಮುಂಚೆ ಹಾಕಿಸ್ಕೊಳ್ಳೋದು ಕಿತ್ಕೋದು ಹಾಕಿಸ್ಕೊಳ್ಳೋದು. ಇವಾಗೆಲ್ಲ ಇಟ್ಕೋತಾಳೆ, ಸ್ಕೂಲ್ಗೆ ಹೋಗ್ಬಿಟ್ಟು ಮಟ್ಟ ಇಟ್ಕೋತಾಳೆ, ಆಮೇಲೆ ಕಿತ್ತಾಕ್ಬಿಡ್ತಾಳೆ ಮಲಗೋ ಟೈಮಲ್ಲಿ. ಏನು ಕೊಡು ಅಂತ ಮೊಬೈಲ್ ಕೇಳ್ತಾ ಇದ್ಲು. ಸೊ ಅವಳೆಲ್ಲ ಆಟ ಆಡ್ತಾ ಇದ್ಲು. ನಾನು ಸ್ನಾನ ಮಾಡ್ಕೊಂಡು ಬಂದೆ, ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಬಂದು ಬಟ್ಟೆ ಎಲ್ಲ ಹಾಕಿ ಸ್ನಾನ ಮಾಡ್ಕೊಂಡು ಬಂದುಬಿಡೋದು. ಒಟ್ಟಿಗೆ ಎಲ್ಲ ಸೇರಿ ಕೆಲಸ ಆಗುತ್ತೆ ಅಂತಂದು ಬಟ್ಟೆ ಎಲ್ಲ ಒಣಗಿ ಬಂದು ಆಲೂಗಡ್ಡೆ ಎಲ್ಲ ಬಿಡಿಸಿ ಕುಕ್ಕರ್ ಸೀಟಿ ಹೊಡಿಸಿ ಅಷ್ಟೇ ಇಟ್ಟಿದ್ದೆ. ಸ್ಟವ್ ಎಲ್ಲ ಸಿಪ್ಪೆ ತೆಗ್ತಾ ಇದ್ದೆ. ಸಿಪ್ಪೆ ತೆಗೆದು ಒಗ್ಗರಣೆ ಹಾಕ್ಕೊಂಡು, ನೀವು ಕೈಯಲ್ಲಿ ಬೇಕಂದರೆ ಕೈಯಲ್ಲಿನೇ ಅದನ್ನು ನೀಟಾಗಿ ಮುಗಿಸ್ಕೋಬೋದು ಆಲೂಗಡ್ಡೆನ. ಇಲ್ಲಾಂದರೆ ಸ್ಪೂನಲ್ಲೇ, ಒಬ್ಬರು ಸ್ಪೂನಲ್ಲೇ ಮಾಡ್ತಾರೆ. ಸ್ಪೂನಲ್ಲಿ ಮಾಡೋರು ಸ್ಪೂನಲ್ಲಿ ಮಾಡ್ತಾರೆ, ಕೈಯಲ್ಲಿ ಮಾಡೋರು ಕೈಯಲ್ಲಿ ಮಾಡ್ತಾರೆ. ಸೊ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಎಲ್ಲನೂ ಸಿಪ್ಪೆ ಸುಲಿದು ಅದನ್ನು ಸಣ್ಣದಾಗಿ ಕೈಯಲ್ಲಿ ಮುಗಿಸ್ಕೊಂಡ್ಬಿಡ್ತೀವಿ, ಈಗ ಅಂದರೆ ನೀಟಾಗಿ ಬರುತ್ತೆ ಅಂತಂದು. ಸೊ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಪಲ್ಯ ರೆಡಿ ಆಗ್ತಾಯಿದೆ. ಇವಾಗ ಪಲ್ಯ ರೆಡಿ ಆದಮೇಲೆ ಒಂದು ಸೈಡು ಪಲ್ಯ ಮಾಡಿಕೊಂಡು ಇನ್ನೊಂದು ಸೈಡು ಹಂಚಿಟ್ಕೊಂಡು ದೋಸೆ ಹಾಕ್ಕೊಡ್ಬೇಕು ಅವ್ರಿಗೆ ಹೊಟ್ಟೆ ಹಸಿವಾಗಿದೆ. ಸೊ ಪಲ್ಯ ರೆಡಿ ಆಯಿತು. ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಪಲ್ಯನ. ನಮ್ಮ ಮನೆಯವ್ರು ಸ್ವಲ್ಪ ನೀರು ಥರ ಬೇಕು ಪಲ್ಯ, ಹಾಗಾಗಿ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿರ್ತೀನಿ. ಸೊ ಇವಾಗ ಹಂಚಲ್ಲಿ ನೀಟಾಗಿ ಇಡಬೇಕು ಅಂತಂದರೆ ನಾವೆಲ್ಲ ಏನು ಮಾಡೋದು, ಈರುಳ್ಳಿ ಸೆಂಟ್ರಲ್ಲಿ ಅರ್ಧ ಕಟ್ ಮಾಡಿ ಎಣ್ಣೆಯಿಂದ ಅದನ್ನು ಈ ಥರ ಉಜ್ಜಿ ತೆಗೆಯೋದು. ಸೊ ನೀಟಾಗಿ ಬರುತ್ತೆ ದೋಸೆ ಅಂತ. ಸೊ ದೋಸೆ ರೆಡಿ ಆಯಿತು. ಇವಾಗ ಅವರಿಗೆ ದೋಸೆ ಹಾಕಿಕೊಟ್ಟು ಮಗಳು ತಿಂದೇನೆಂದರೆ ಮಗಳಿಗೆ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಇವಾಗ ಮಲಗಿಸ್ಬೇಕು ಇಬ್ಬರಿಗೆ. ಸೊ ಆಯಿತು, ಸಾಯಂಕಾಲ ಆಯಿತು. ಮಗಳು ರೆಡಿಯಾಗಿ ಮಲಗಿ ಎದ್ದು ಊಟ ಮಾಡಿ ರೆಡಿ ಆಯಿದ್ಲು. ಇಬ್ಬರು ಸೇರಿ ಎಲ್ಲ ಮನೆಯೆಲ್ಲ ರೆಡಿ ಹಾಕಿ ಆಟ ಆಡ್ತಾಯಿದ್ದಾರೆ. ಸೊ ಇವಾಗ ಮಗಳಿಗೆ ತಿನ್ನಿಸೋ ಟೈಮು. ಆಟ ಎಲ್ಲ ಆಯಿತು, ನೈಟ್ ಆಯಿತು. ಸೊ ಅವಳಿಗೆ ರವೆದು ನಾವು ಸ್ವೀಟ್ ಅಂದರೆ ಬೆಲ್ಲ ಹಾಕಿ ಸಜ್ಜಿಕಾ ಅಂತ ಮಾಡ್ತೀವಿ. ಸೊ ಅದನ್ನೇ ಇಬ್ಬರಿಗೆ ತಿನ್ನಿಸೋದು. ಅವನಿಗೆ ತಿನ್ನಿಸ್ತಾಯಿದ್ರು ಅವರು, ನಾನು ಇವಳಿಗೆ ತಿನ್ನಿಸ್ತಾ ಇದ್ದೆ. ಇವಳಿಗೆ ತಿಂದಾದ್ಮೇಲೆ ಎಷ್ಟೋ ಹೋದಂದ್ರೆ ಮಲಗೋದೇ ಇಲ್ಲ ಇವರು. ರಾತ್ರಿ 11-12 ಗಂಟೆ ಆದರೂ ಮಲಗೋದಿಲ್ಲ. ಲೈಟಾಗಿ ಮಲಗೋದು, ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳೋದು. ಸೊ ಅವರಿಂದ ನಾನು 8-8:30 ಮೇಲೆ ಹೇಳೋದು, ಬೇಗಂತ ಹೇಳೋದಿಲ್ಲ. ಅವಳು ರೀಲ್ಸ್ ನೋಡಿ ಊಟ ಮಾಡೋದು, ನಗ್ತಾ ಇದ್ದಾಳೆ. ಸೊ ಅವರು ಆಟ ಆಡ್ತಾಯಿದ್ರು. ನಾನು ಬೆಡ್ ರೆಡಿ ಮಾಡಬೇಕಂತ ಬಂದೆ. ಕವರ್ ತೊಗೊಂಡಿದ್ದೆ ಹೊಸದು, ಹಳೆ ಕವರ್ ತೆಗೆದುಬಿಟ್ಟು ಹೊಸ ಕವರೆಲ್ಲ ಹಾಕ್ತಾಯಿದ್ದೆ. ಸೊ ನನ್ನ ಮಗಳಿಗೆ ತುಂಬ ಇಷ್ಟ ಆಗ್ಬಿಟ್ಟು ನನ್ನ ಮಗಳು ವಾವ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ನೋಡಿ. ಸೊ ಇದರಲ್ಲಿ 2 ಪಿಲ್ಲೋ ಕವರು, 2 ಸ್ಮಾಲ್ ಪಿಲ್ಲೋ, ಒಂದು ಹಾರ್ಟ್ ಶೇಪ್ ಇರೋದು ಒಂದು. ಸೊ ಟೋಟಲ್ ಆಗಿ 6 ಪೀಸ್ ಇರೋದು ಬಂದಿತ್ತು. ಚೆನ್ನಾಗಿತ್ತು, ಇಷ್ಟ ಆಯಿತು ನಮಗೆಲ್ಲನೂ. ಕ್ವಾಲಿಟೀಸ್ ಕೂಡ ಚೆನ್ನಾಗಿತ್ತು. 11:30 ಆಯಿತು ನೋಡಿ ಟೈಮ್. ಇವರಿನ್ನೂ ಆಟ ಆಡ್ತಾಯಿದ್ದಾರೆ ಅಪ್ಪ ಜೊತೆ ಇಬ್ಬರು ಸೇರಿಕೊಂಡು. ನನ್ನ ಮಗ ಅಂದ್ರೂ ಮಲಗೋಕ್ಕೆ ರೆಡಿ ಇಲ್ಲ. ಎಲ್ಲ ಅಲ್ಲೋದೆ ಬರಿಬೇಡ, ತುಂಬ ಕೂಡ ಆಡ್ತಾಯಿದ್ದಾನೆ ಹಾಗೆ. ಸೊ ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.